ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಬೆಳಿಗ್ಗೆನೇ ಅಕ್ಕರ ಮನೆಗೆ ಹೋಗಿದ್ವಲ್ವ ಶನಿವಾರದ ದಿನ. ಈಗ ಸೋಮವಾರ ಬೆಳಿಗ್ಗೆನೇ ಬಂದ್ವಿ. ಮಹತ್ಗೆ ಸ್ಕೂಲ್ ಇರೋದ್ರಿಂದ ಸಂಡೇ ಬರೋಕ್ಕಾಗಲಿಲ್ಲ. ಯಾಕಂದರೆ ಪ್ರತಿಕುನ್ಗೆ 7 ದಿವಸ ಆಗಿತ್ತು ಕರ್ಕೊಂಡೋಗಿ ಅವರು. ಹಾಗಾಗಿ 7 ದಿನದಲ್ಲಿ ಬರಬಾರ್ದು ಅಂತೇಳ್ಬಿಟ್ಟು ಸೋಮವಾರ ಬೆಳಿಗ್ಗೆ 6:30ಗೆಲ್ಲ ಬಂದಿದ್ವಿ. ನಮ್ಮ ಭಾವನೆ ಕರ್ಕೊಬಂದು ಬಿಟ್ಟು ಹೋದ್ರು ಕಾರಲ್ಲಿ. ಈಗ ಅವರು ಸಹ ಹೊರಡ್ತಾ ಇದ್ದಾರೆ. ಈಗ ನಮ್ಮ ಮನೆಯವರು ಊರಿಂದ ಮಾವಿನಕಾಯಿ ತೊಗೊಬಂದಿದ್ರು, ಅವ್ರಿಗೊಂದು ಸ್ವಲ್ಪ ಕಳಿಸ್ದೆ, ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಪ್ರತೀಕ್ ಅವ್ರ ದೊಡ್ಡಪ್ಪನಿಗೆ ಬಾಯ್ ಮಾಡ್ತಾ ಇದ್ದಾನೆ. ಒಂದು ವಾರದಿಂದ ಅಲ್ಲೇ ಇದ್ದ, ತುಂಬ ಚೆನ್ನಾಗಿದ್ದ ಅವನು, ಸ್ವಲ್ಪನೂ ಅಳ್ತಾ ಇರಲಿಲ್ಲ. ಈಗ ನಮ್ಮ ಭಾವನೂ ಸಹ ನಮ್ಮನ್ನು ಬಿಟ್ಟು ಅವರು ಹೊರಟರು. ನಮ್ಮ ಮನೆಯವರು ನಿನ್ನೆ ಊರಿಗೆ ಹೋಗಿದ್ರಲ್ವ, ಅವರು ಸಹ ನೈಟ್ 11 ಗಂಟೆ ಆಗಿತ್ತು ಬಂದಾಗ. ಊರಿಂದ ಮಾವಿನಕಾಯಿ ಮತ್ತು ನಿಂಬೆಹಣ್ಣೆಲ್ಲ ತಂದಿದ್ರು. ನಮ್ಮ ಅಕ್ಕವ್ರಿಗೊಂದು ಅರ್ಧ ಕಳಿಸಿ ನಾನೊಂದು ಅರ್ಧ ಇಟ್ಕೊಂಡೆ. ಆವಾಗಲೇ ಮಾವಿನ ಹಣ್ಣು ತಿನ್ನೋಕ್ಕೆ ಬೇಜಾರ ತಿಂದು ಅಕ್ಕರ ಮನೆಯಿಂದನೇ ಸ್ವಲ್ಪ ಚಿತ್ರಾನ್ನ ಗೊಜ್ಜು ತೊಗೊಬಂದಿದ್ದೆ, ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು. ಹೋದ ತಕ್ಷಣ ಏನು ಮಾಡೋಣ ಅಂತ ಅಲ್ಲೇ ತೊಗೊಬಂದೆ. ಸ್ವಲ್ಪ ಚಕ್ಕೋತ ಸೊಪ್ಪು, ಹಾಗೆ ಮಹತ್ಗೆ ಸ್ನ್ಯಾಕ್ಸಿಗೆ ಅಂತೇಳ್ಬಿಟ್ಟು ಒಂದು ಆಪಲ್ ಸಹ ಅಲ್ಲೇ ತಂದಿದ್ದೆ. ಮನೆಯಲ್ಲಿ ಬಿಸ್ಕೆಟು ಚಾಕ್ಲೇಟ್ ಎಲ್ಲ ಇತ್ತು, ಆದರೆ ನಿನ್ನೆ ನಾನ್ ವೆಜ್ ಎಲ್ಲ ತಿಂದಿದ್ನಲ್ವಾ, ಅದು ಏನಕ್ಕೆ ಜಂಕ್ ಫುಡ್ಡು ಅಂತೇಳ್ಬಿಟ್ಟು ಒಂದು ಫ್ರೂಟ್ಸೇ ಇತ್ತು, ಆಪಲ್ಲು ಅವ್ರ ಮನೆಯಿಂದನೇ ತಂದೆ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ದೆ ನೋಡಿ. ನಾನು ಒಂದು ತಿಂಗಳಾದರೂ ಡ್ರೈ ಫ್ರೂಟ್ಸು ಅನ್ನೋದು ಬಾಯಲ್ಲಿ ಹಾಕಲ್ಲ. ನನಗೆ ಸ್ವಲ್ಪ ಕಡಲೆಕಾಯಿ ಬಿಟ್ಟರೆ ಅದೇ ಸಾಕು. ಡ್ರೈ ಫ್ರೂಟ್ಸ್ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಮಹತ್ಗೆ ಅಂತೇಳ್ಬಿಟ್ಟು ನಮ್ಮ ಅಕ್ಕರ ಮನೆಯಿಂದನೇ ಸ್ವಲ್ಪ ತೊಗೊಬಂದಿದ್ದೆ. ಈಗ ಮಸಾಲೆ ಐಟಮ್ ಎಲ್ಲ ತಂದಿದ್ನಲ್ವ, ಇದನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಡ್ಬೇಕೀಗ. ಇದು ಕಲ್ಲುವು. ಈ ಡೇಟ್ಸು ಪ್ರತಿಕೂನ್ಗೆ ಅಂತೇಳ್ಬಿಟ್ಟು ತಂದೆ. ಅವ್ನು ಸ್ವಲ್ಪ ಸ್ವೀಟ್ ಇರೋದಾದರೆ ಇಷ್ಟಪಟ್ಟು ತಿಂತಾನೆ. ಈ ಒಣ ದ್ರಾಕ್ಷಿ ಇದನ್ನು ಮಾತ್ರ ಚೆನ್ನಾಗಿ ತಿಂತಾನೆ. ಹಾಗಾಗಿ ಅವನಿಗೆ ಅಂತ ಹೇಳ್ಬಿಟ್ಟು ತಂದೆ. ಹಾಗೆ ಒಂದು ಪಾಕೆಟು ಕಾಫಿ ಪೌಡ್ರ್ ಸಹ ತಂದೆ. ಇವರು ಅಮರಾಪುರದಲ್ಲಿ ತರಿಸ್ತಾರೆ, ರಾಜೇಶ್ವರಿ ಅಂತೇಳ್ಬಿಟ್ಟು. ಅಲ್ಲೇ ಕಾಫಿ ಬೀಜ ಮಿಲ್ಗೆ ಹಾಕಿ ಪ್ಯಾಕಿಂಗ್ ಮಾಡ್ತಾರೆ. ಸಖತ್ತಾಗಿರುತ್ತೆ. 2 ಥರ ಬರುತ್ತೆ, ಸ್ಪೆಷಲ್ಲು ನಾರ್ಮಲ್ಲು ಅಂತೇಳ್ಬಿಟ್ಟು. ಸ್ಪೆಷಲ್ ತರಿಸ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಮುಂಚೆಲ್ಲ ಗ್ರೀನ್ ಲೇಬಲ್ಲು ಬಳಸ್ತಾ ಇದ್ದೆ, ಬ್ರೂ ಗ್ರೀನ್ ಲೇಬಲ್ಲು. ಈಗಂತೂ ಸಿಕ್ಕಾಪಟ್ಟೆ ರೇಟ್ ಆಗೈತೆ. ಹಂಗಾಗಿ ನಾನು ಇನ್ಮೇಲೆ ಅಮರಾಪುರದಲ್ಲೇ ತರ್ಸೋಣ ಅಂತೇಳ್ಬಿಟ್ಟು ಅವ್ರ ಮನೆಯಲ್ಲೇ ಇರೋದು ಒಂದು ಪ್ಯಾಕೆಟ್ ತೊಗೊಬಂದೆ. ಈಗ ನಾನು ಬುಧವಾರ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಬುಧವಾರ ಬೆಳಗ್ಗೆ ಮಹತ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಸಖತ್ತಾಗಿತ್ತು. ಹೆಸ್ರು ಕಾಳು ಮೊಳಕೆ, ಕ್ಯಾರೆಟು, ಈರುಳ್ಳಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಅವಲಕ್ಕಿಗೆಲ್ಲ ಸ್ವಲ್ಪ ಹೆಸ್ರು ಕಾಳು ಮೊಳಕೆ ಹಾಕಿ ಮಾಡಿದರೆ ಸಖತ್ತಾಗಿರುತ್ತೆ ಟೇಸ್ಟು. ನಾನು ಹೆಚ್ಚಿಗೆ ಯಾವಾಗಲೂ ಹೆಸ್ರು ಕಾಳು ಮೊಳಕೆ ಇದ್ದಾಗ ಅವಲಕ್ಕಿನ ಮಾಡ್ತೀನಿ, ಚೆನ್ನಾಗಿರುತ್ತೆ. ನಮಗೆ ಡಯಟ್ ಮಾಡೋಕ್ಕಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಮಹತ್ ಸಹ ತಿಂಡಿ ತಿಂದು ಹೋದ. ಅವನು ಹೋದ್ಮೇಲೆ ಈಗ ಕೊಬ್ಬರಿ ಕಟ್ ಮಾಡ್ತಾಯಿದ್ನಿ, ಎಣ್ಣೆ ಹಾಕಿಸ್ಕೊಂಬರೋಕ್ಕೆ ಅಂತೇಳ್ಬಿಟ್ಟು. ಆ ಊರಲ್ಲೊಂದು ಸ್ವಲ್ಪ, ಈ ಊರಲ್ಲೊಂದು ಸ್ವಲ್ಪ ಎಲ್ಲ ಕೂಡಿ ಹಾಕ್ಕೊಂಡಿದ್ದೆ. ಅಲ್ಲಿ ಇಲ್ಲಿ ಹೋಗಿರೋ ಹತ್ರ ಎಲ್ಲ ಸ್ವಲ್ಪ ತಂದಿದ್ದೆ. ಎಲ್ಲಿ ಯಾರ ಮನೇಲಿ ಇರುತ್ತೋ ಅವ್ರ ಮನೆಯಲ್ಲಿ ತೊಗೊಬಂದಿದ್ದೆ. ಈಗ ಕೊಬ್ಬರಿ ಎಣ್ಣೆ ಎಲ್ಲ ಖಾಲಿಯಾಗಿದೆ, ದೀಪಕ್ಕೂ ಇಲ್ಲ, ಮತ್ತು ನಮಗೆ ತಲೆಗೆ ಹಚ್ಕೊಳ್ಳೋಕ್ಕೂ ಎಲ್ಲ ಖಾಲಿಯಾಗಿದೆ. ಹಾಗಾಗಿ ಕಟ್ ಮಾಡಿ ಈಗ ಬಿಸಿಲಲ್ಲಿ ಒಣಗ್ಸೋದಕ್ಕೆ ಹಾಕಿದ್ದೀನಿ. ಚೆನ್ನಾಗಿ ಒಣಗಿದೆ, ಆದರೆ ಒಂದಿನ ಒಣಗಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹಾಕಿದ್ದೀನಿ. ಈಗ ಹಪ್ಳ ಸಹ ಮೊನ್ನೆ ಒತ್ತಿದ್ನಲ್ವ, ಇದರಲ್ಲಿ ಒಂದು ಸ್ವಲ್ಪ ನಮ್ಮ ಅಕ್ಕರಿಗೆ ಮೊನ್ನೆ ತೊಗೊಂಡೋಗಿದ್ದೆ. ಇನ್ನೂ ಸ್ವಲ್ಪ ಇದೆ ಹಪ್ಳದಿಟ್ಟು, ಈಗ ಒತ್ತಬೇಕು ಈ ವಾರದಲ್ಲಿ. ಇದು ದೀಪದ ಎಣ್ಣೆಗೆ ಅಂತೇಳ್ಬಿಟ್ಟು ಸ್ವಲ್ಪ ಕೆಟ್ಟಿರೋದು ಅಂಥದ್ದು ಇಂಥದ್ದು ಇರುತ್ತಲ್ವ, ಅದನ್ನು ಸಪ್ರೇಟಾಗಿ ಒಣಗಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ಕೆಟ್ಟಿರೋ ಕೊಬ್ಬರಿ, ಅದನ್ನು ಸಹ ಆಮೇಲೆ ತಂದು ಒಣಗಾಕ್ತೆ. ಈಗ ಬಟ್ಟೆ ಎಲ್ಲ ನಿನ್ನೆ ಸಾಯಂಕಾಲ ಇವೆಲ್ಲ ಕೈಯಲ್ಲಿ ವಾಶ್ ಮಾಡಿದವು. ಸ್ವಲ್ಪ ಮಿಷನ್ಗೂ ಹಾಕಿದ್ದೆ ಬಟ್ಟೆಗಳು, ಕೈಯಲ್ಲಿ ವಾಶ್ ಮಾಡಿರೋವು ಎಲ್ಲ ಒಣಗಿ ಹಾಕಿದ್ದೀನಿ. ಹಪ್ಳ ಎಲ್ಲನ ಈಗ ಕೊಬ್ಬರಿ ಎಲ್ಲ ಕಟ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸೋದಕ್ಕೆ ಹಾಕಿದ್ದೀನಿ. ಒಳಗಡೆ ಬಂದರೆ ಇನ್ನೊಂದು ಬ್ಯಾಗಲ್ಲಿ 1 kg ಆಗೋಷ್ಟು ಕೊಬ್ಬರಿ ಆಗೇ ಇತ್ತು, ಅದನ್ನು ಸಹ ಕಟ್ ಮಾಡಿ ಒಣಗೋದಕ್ಕೆ ಹಾಕಿದ್ದೀನಿ. ನಾಳೆ ತಪ್ಪಿದರೆ ನಾಡಿದ್ರಲ್ಲಿ ಹಾಕಿಸ್ಕೊಂಡು ಬರಬೇಕು. ಜಾಸ್ತಿ ದಿನ ನಾವು ಒಣಗಿಸಿದ್ರೆ ಡ್ರೈ ಆಗಿಬಿಡುತ್ತೆ, ಎಣ್ಣೆ ಬರಲ್ಲ. ಹಾಗಾಗಿ ಇವತ್ತು ಒಂದು ದಿವಸ ಒಣಗ್ಸಾನೆ ಅಂತೇಳ್ಬಿಟ್ಟು ಹಾಕಿದ್ದೀನಿ. ಈಗ ನಾನು ಸಹ ಸ್ನಾನ ಮಾಡಿ ಅವಲಕ್ಕಿನೇ ತೊಗೊಂಡಿದ್ದೆ ತಿಂಡಿಗೆ. ಯಾಕಂದರೆ ಹೆಸ್ರು ಕಾಳು ಮೊಳಕೆ ಹಾಕಿರೋದ್ರಿಂದ ನಮಗೆ ಡಯಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಕ್ಯಾರೆಟು ಅದೆಲ್ಲ ಹಾಕಿ ಮಾಡಿದ್ದೆ, ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿ ಮಾಡಿದ್ದೆ. ಹಾಗಾಗಿ ಇವತ್ತು ಗಂಜಿ ಏನು ತೊಗೊಂಡಿರಲಿಲ್ಲ, ಅವಲಕ್ಕಿನೇ ತೊಗೊಂಡಿದ್ದೆ. ನಾನು ತಿಂಡಿ ಎಲ್ಲ ತಿಂದಾದಮೇಲೆ ಪ್ರತೀಕ್ ಸಹ ಮಲ್ಕೊಂಡಿದ್ದ, ಅವನು ಎದ್ದಿದ್ದಾನೆ ಈಗ ಇವನಿಗೆ ರಾಗಿ ಗಂಜಿ ತುಂಬ ಫೇವ್ರೇಟ್ ಆಗಿಬಿಟ್ಟೈತೆ. ನಮ್ಮ ಅಕ್ಕರ ಮನೆಗೆ ಹೋದಾಗಿದ್ದ ಕಂಪಲ್ಸರಿ ರಾಗಿ ಗಂಜಿ ಇವನಿಗೆ ಬೇಕೇ ಬೇಕು. ಹಾಗಾಗಿ ಮಾಡಿಟ್ಟಿದ್ದೀನಿ. ಬೆಳಿಗ್ಗೆನೇ ಮಾಡಿದ್ದೆ, ಕುಡ್ದಿದ್ದ ಒಂದು ಗ್ಲಾಸು, ಚಿಕ್ಕ ಗ್ಲಾಸಲ್ಲಿ. ಈಗ ಇನ್ನೊಂದು ಸಲ ಗಂಜಿನೇ ಕುಡಿತಾನೀಗ. ಮತ್ತು ಮೊನ್ನೆ ಎಲ್ಲ ವೀಡಿಯೋ ಮಾಡಿರಲಿಲ್ಲ ನಾನು, ಇದು ಬುಧವಾರದ ವೀಡಿಯೋ. ಎಲ್ಲಾದರೂ ಹೋಗಿ ಬಂದರೆ ನಮ್ಮದು ರೆಗ್ಯುಲರ್ ರೂಟೀನ್ಗೆ ಸೆಟ್ ಆಗಬೇಕಂದ್ರೆ ಸ್ವಲ್ಪ ಕಷ್ಟ ಹೊಂದ್ಕೊಳ್ಳೋದು, ನೆಗ್ಲೆಕ್ಟ್ ಜಾಸ್ತಿ. ಅದೇ ಥರ ನನಗೂ ಅಷ್ಟೇ. ನಾನು ಸೋಮವಾರ ಬೆಳಗ್ಗೆ ಬಂದಾಳು, ಸೋಮವಾರ ಮಂಗಳವಾರ ವೀಡಿಯೋನೇ ಮಾಡಿರಲಿಲ್ಲ. ಇವತ್ತಾದರೂ ಮಾಡೋಣ ಅಂತೇಳ್ಬಿಟ್ಟು ಬ್ಲಾಗ್. ಇವತ್ತು ಸಹ ಅಷ್ಟೇ, ಬೆಳಿಗ್ಗೆಯಿಂದ ಏನು ಶುರು ಮಾಡಿಲ್ಲ. ಅಲ್ಲೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಕೊಬ್ಬರಿ ಕಟ್ ಮಾಡೋದು ಅದು ಇದು ಅಂತ.
ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ತೊಗೊಂಡಿದ್ದೆ. ಈಗ ಮಧ್ಯಾಹ್ನ ಊಟಕ್ಕೆ ನಿನ್ನೆ ಮಧ್ಯಾಹ್ನ ಚಿಕನ್ ಸಾಂಬಾರು ಮಾಡಿದ್ವಿ. ಯಾಕಂದರೆ ಮೊನ್ನೆ ನಮ್ಮ ಮನೆಯವರು ಇರಲಿಲ್ಲ ಅಲ್ವಾ, ಹಂಗಾಗಿ ನಾವು ತುಂಬ ದಿನ ಆಗಿತ್ತು ಮಾಡಿ. ನಿನ್ನೆ ಮಧ್ಯಾಹ್ನ ಮಾಡಿದ್ದೆ. ವಿಡಿಯೋ ಏನು ಮಾಡಿರಲಿಲ್ಲ, ಇನ್ನೇನು ನಮ್ಮ ಅಕ್ಕರ ಮನೆದು ಹಾಕಿದ್ನಲ್ವ, ಹಂಗಾಗಿ ಇನ್ನೇನು ಪದೇ ಪದೇ ನಾನ್ ವೆಜ್ದೆ ಅಂತೇಳಿ ಮಾಡ್ಕೊಂಡಿರಲಿಲ್ಲ. ಇನ್ನೊಂದು ಸ್ವಲ್ಪ ಸಾಂಬಾರು ಹಂಗೆ ಇದೆ. ನೆನ್ನೆ ಮಧ್ಯಾಹ್ನ ಊಟ ಮಾಡಿದರು, ಮತ್ತು ನೈಟ್ ಯಾರು ಊಟ ಮಾಡಲಿಲ್ಲ. ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದ್ನಲ್ವ, ಹಾಗಾಗಿ ಸ್ವಲ್ಪ ಸಾಂಬಾರು ಹಂಗೆ ಉಳ್ಕೊಂಡಿದ್ದೆ. ಈಗ ಅದಕ್ಕೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಕುನ್ಗೆ ಅನ್ನ ಮಾಡಬೇಕಿನ್ನು. ಅನ್ನ ಮಾಡಿಬಿಟ್ಟು ಮೊಸರನ್ನ ಸ್ವಲ್ಪ ತಿನ್ನಿಸ್ತೀನಿ. ಅವನೇನಿನ್ನೂ ನಾನ್ ವೆಜ್ ತಿನ್ನಲ್ಲ, ಹಂಗಾಗಿ ನಾವು ಜಾಸ್ತಿ ತಿನ್ನಲ್ಲ, ಅಪರೂಪ ತಿಂಗಳಿಗೆ ಒಂದು ಸಲ ಮಾಡಿದರೆ ಅದೇ ಜಾಸ್ತಿ. ಈಗ ಇದೇ ಲಾಸ್ಟು, ಮತ್ತೆ ಶ್ರಾವಣ ಬರುತ್ತೆ. ಈಗ ಟೈಮ್ ಆಗಲೇ 2:30 ಆಗಿತ್ತು. ಪ್ರತಿಕೂನ ದಿವಾನ್ ಕಟ್ಟಿಗೆ ಕಟ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ. ಶ್ರಾವಣ ಮುಗ್ದು ಮತ್ತು ನಾಗರ ಪಂಚಮಿ ಹಬ್ಬ ಆಗೋವರೆಗೂ ನಾನ್ ವೆಜ್ ಏನು ತಿನ್ನಬಾರ್ದು. ಹಾಗಾಗಿ ನಿನ್ನೆ ಮಧ್ಯಾಹ್ನ ಸ್ವಲ್ಪ ಮಾಡಿದ್ದೆ. ಆ್ಯಕ್ಚುಲಿ ನಾವು ತಿನ್ನಬಾರ್ದು, ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಅಂದರೆ ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ಭಾವ ಯಾರೂ ತಿನ್ನಲ್ಲ. ನಮ್ಮ ಇದರಲ್ಲಿ ನಾನ್ ವೆಜ್ ತಿನ್ನಬಾರ್ದು. ಆದರೆ ನಾನು ಮದುವೆಗಿನ ಮುಂಚೆ ನಮ್ಮ ಅಮ್ಮವ್ರ ಮನೇಲಿ ತಿಂದು ಅಭ್ಯಾಸ. ಮತ್ತು ನಮ್ಮ ಮನೆಯವರು ಬೆಂಗಳೂರಿಗೆ ಬಂದಾದಮೇಲೆ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಅವರು ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಈಗ ಹೇಗೆ ಸಡನ್ನ ಬಿಡಬೇಕು ಅಂದರೆ ಆಗ್ತಾಯಿಲ್ಲ. ಅಂದರೆ ಈಗ ಎಲ್ಲರೂ ತಿಂತಾರೆ, ಯಾರು ಮೊದಲಿನ ಥರ ಯಾರೂ ಇರಲ್ಲ. ಅದೇನೋ ಮುಂಚೆ ನಮ್ಮ ಕುಲದಲ್ಲಿ ಏನೋ ಡೈಲಿ ಬೇಟೆ ಹೋಗ್ತಾಯಿದ್ರಂತೆ. ಒಂದಿನ ಬೇಟೆ ಸಿಕ್ಕಿದಾಗ ಮನುಷ್ಯರನ್ನೇನೋ ಕಡಿದು ತಿಂದಿದ್ರು. ಅವಾಗೇನೋ ಶಾಪ ಕೊಟ್ಟಿದ್ರಂತೆ, ನಿಮ್ಮ ವಂಶದಲ್ಲಿ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಅವಾಗ ಹಿಂದಿನ ಕಾಲದಲ್ಲಿ. ಹಂಗಾಗಿ ನಮ್ಮ ಮನೇಲಿ ದೊಡ್ಡವ್ರು ಯಾರೂ ತಿನ್ನಲ್ಲ. ಇತ್ತೀಚೆಗೆ ಎಲ್ಲರೂ ತಿಂತಾರೆ. ಹಂಗಾಗಿ ನನಗೂ ಅಭ್ಯಾಸ ಇರೋದ್ರಿಂದ ಮದುವೆಗಿನ ಮುಂಚೆಯಿಂದನೂ ಈಗ ಬಿಡಬೇಕಂದ್ರೆ ಸ್ವಲ್ಪ ಕಷ್ಟ. ಹಂಗಂತ ನಾವೇನು ಅತಿಯಾಗಿ ತಿನ್ನಲ್ಲ, ಯಾವತ್ತೋ ಒಂದಿನ ಸ್ವಲ್ಪ ತಿಂದರೆ ಅದೇ ಹೆಚ್ಚು. ನಮ್ಮ ಮನೆ ದೇವರು ಕರಿಯಮ್ಮ ಅಂತೇಳ್ಬಿಟ್ಟು ನಾವು ಎಡೆ ಹಾಕೋದೇ ಆ ದೇವ್ರಿಗೆ ಅದನ್ನು. ಹಂಗಾಗಿ ನಾನು ಯಾರೋ ಮಾಡಿದ ಕರ್ಮಕ್ಕೆ ನಾವ್ಯಾಕೆ ಹೇಳು ಅಂತೇಳ್ಬಿಟ್ಟು ನಾವು ಯಾವಾಗಲಾದರೂ ಅಪರೂಪಕ್ಕೆ ಒಂದು ಸಲ ನಾನ್ ವೆಜ್ ಮಾಡಿಕೊಂಡು ತಿಂತೀವಿ. ನಮ್ಮ ಮಾವ ಮತ್ತು ನಮ್ಮ ಭಾವ, ನಮ್ಮ ಅತ್ತೆಯವ್ರು ಯಾರೂ ತಿಂತಾ ಇರಲಿಲ್ಲ. ಮದುವೆ ಆದ ಹೆಣ್ಮಕ್ಳು ಮಾತ್ರ ಗಂಡನ ಮನೆಗೆ ಹೋದಾಗ ತಿಂತಾರೆ. ಆ ಥರ ಇದೆ ನಮ್ಮ ಮನೆಯಲ್ಲಿ. ಈಗ ಊಟ ಎಲ್ಲ ಆದಮೇಲೆ ಸಂಜೆ ಆವಾಗಲೇ ಒಂದು 7 ಗಂಟೆ ಆಗಿತ್ತು. ಈಗ ಸ್ವಲ್ಪ ಸ್ಟಾರ್ ಬಜಾರ್ಗೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಬಂದ್ವಿ. ತರಕಾರಿ ಏನೂ ಇರಲಿಲ್ಲ ಮನೆಯಲ್ಲಿ, ಹಂಗಾಗಿ ತರಕಾರಿಗೆ ಅಂತೇಳ್ಬಿಟ್ಟು ಸ್ಟಾರ್ ಬಜಾರ್ಗೆ ಬಂದ್ವಿ. ಎಷ್ಟು ಒಂದು 800 ರೂಪಾಯಿ ತರಕಾರಿನೇ ತೊಗೊಂಡಿದ್ವಿ ಇವತ್ತಾದರೆ. ಅಂದರೆ ಮನೆಯಲ್ಲೆಲ್ಲ ಖಾಲಿಯಾಗಿತ್ತು. ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ ಎಲ್ಲನ. ಹಂಗಾಗಿ ಒಂದು 800 ರೂಪಾಯಿ ತರಕಾರಿದೇ ಆಗಿದೆ. ಈಗ ತರಕಾರಿ ಒಂದೇ, ಇನ್ನೇನು ತೊಗೊಂಡಿಲ್ಲ, ಆದರೂ ಅಷ್ಟೊಂದು ಬಿಲ್ ಆಗಿಬಿಡ್ತು. ಅದಾದ ತಕ್ಷಣ ನಮ್ಮ ಮನೆಯವರು, ನಮ್ಮ ಅಕ್ಕರ ಮನೆಯಲ್ಲಿ ಮೊನ್ನೆ ಶಾವಿಗೆ ಹೊತ್ತದಾಗಿಂದ ಮಹತ್ತು ನಮ್ಮ ಮನೆಯವರು ಶಾವಿಗೆ ಅಂತಲೇ ಇದ್ದರು. ನಮ್ಮ ಮನೆಯಲ್ಲಿ ಶಾವಿಗೆ ಒಳ್ಳಿರಲಿಲ್ಲ, ಹಂಗಾಗಿ ಅದನ್ನು ತೊಗೊಂಡೋಗೋಣ ಅಂತೇಳ್ಬಿಟ್ಟು ಪಾತ್ರೆ ಅಂಗಡಿಗೆ ಬಂದ್ವಿ. ಈ ಊರಂತೂ ಈ ಸೈಟು 10 ರೂಪಾಯಿನೂ ಸೋಲಲ್ಲ. ಪಾಪ ಅಣ್ಣ ಯಾರೋ 50 ರೂಪಾಯಿ ಬಿಡು ಅಂತ ಅಂದಿದ್ದಕ್ಕೆ 50 ರೂಪಾಯಲ್ಲಿ 5 ಪೈಸೆನೂ ಬಿಡಲ್ಲ. ಬೇಕಾದರೆ ತಗೋ, ಇಲ್ಲಾಂದರೆ ಬೇಡ, ಹೋಗ್ತಾ ಇರು ಅಂತ ಹೇಳ್ತಾಯಿದ್ರು. ಅಷ್ಟು ಸ್ಟಿಕ್ಟ್ ಇವರು. ಫಿಕ್ಸ್ ರೇಟು, ಒಂದು 10% ಡಿಸ್ಕೌಂಟ್ ಕೊಡ್ತಾರೆ ಅಷ್ಟೇ. ಅದ್ರ ಮೇಲೆ 1 ರೂಪಾಯಿನೂ ಬಿಡೋದಿಲ್ಲ. ಅಂದರೆ ಪ್ರತಿಯೊಂದು ಐಟಮು ಸಿಗುತ್ತೆ, ಇಂಥದ್ದಿಲ್ಲ ಅನ್ನೋಕ್ಕಿಲ್ಲ, ಎಲ್ಲ ಥರದ್ದು ಸಿಗುತ್ತೆ. ಅಂದರೆ ಹೇಳಿದ್ದೆ ರೇಟು ಫಿಕ್ಸು. ಅವ್ರಿಗೆ ಯಾರಿಗೋ ಪಾಪ ಆ ಥರ ಹೇಳ್ತಾಯಿದ್ರು. ನನಗೂ ಅಷ್ಟೇ ಶಾವಿಗೆ ಅವಳು 1350 ಹೇಳಿದ್ರು. 1000 ರೂಪಾಯಿ ತೊಗೊಳ್ಳಿ ಅಂಕಲ್ ಅಂದರೆ, ಇಲ್ಲಮ್ಮ ಬರೋದೇ ಇಲ್ಲ ಅಂತ ಅಂದರು. ಏನು ಮಾಡೋಣ, ಮತ್ತೆ ಬೇರೆ ಕಡೆ ಹೋದರೆ ಸಿಗೋದೇ ಇಲ್ಲ. ಈ ಅಂಗಡಿಯಲ್ಲಿ ಮಾತ್ರ ಎಲ್ಲನೂ ಸಿಗುತ್ತೆ, ಬೇರೆ ಕಡೆ ಅಷ್ಟು ಒಂದು ಸಿಕ್ಕಿದ್ರು ಒಂದು ಸಿಗೋಲ್ಲ. ಪರವಾಗಿಲ್ಲ ಬಿಡು ಅಂತೇಳ್ಬಿಟ್ಟು ಮತ್ತೆ ಒಂದು ಜೋಡಿ ತಟ್ಟೆನೂ ತೊಗೊಬಂದೆ. ಇತ್ತು ತಟ್ಟೆ ಹೊಸದೇ, ಆದರೆ ಇಲ್ಲಿ ಮನೆಗೆ ಒಂದೊಂದು ಸಲ ಜನ ಜಾಸ್ತಿ ಬರ್ತಾರೆ, ಆವಾಗ ಒಂಥರ ಅನಿಸ್ತಾ ಇರುತ್ತೆ. ಹಂಗಾಗಿ ನಾನು ಒಂದು ಜೋಡಿ ಇರಲಿ ಅಂತೇಳ್ಬಿಟ್ಟು ತೊಗೊಬಂದೆ. ಈಗ ನೋಡಿ ತರಕಾರಿಯಲ್ಲೇ ಎತ್ತಿಡ್ತಾಯಿದ್ನಿ. ಅವಳು ಬಂದುಬಿಟ್ಟು ಮೊನ್ನೆ ಗೃಹಲಕ್ಷ್ಮಿ ಇದು ದುಡ್ಡು ಬಂದಿದ್ದು ಹಾಗೇ ಇತ್ತು. ಮುಂಚೆ ಎಲ್ಲ ನಾನು 1 ರೂಪಾಯಿನೂ ನನಗೆ ಅಂತ ಯಾವುದು ಬಳಸ್ಕೊಂಡಿಲ್ಲ, ಎಲ್ಲ ನಮ್ಮ ಮನೆಗೆ ಕೊಟ್ಟಿದ್ದೀನಿ. ಅಂದರೆ ಒಂದೇ ಸಲ 35,000 ರೂಪಾಯಿ ಕೂಡಿಟ್ಕೊಂಡು ಹಿಂದಿನ ವರ್ಷ ಅಡಿಕೆ ಗಿಡ ಇಟ್ವಿ ಹೊಲಕ್ಕೆ. ಅದಾದಮೇಲೆ ಇನ್ನೊಂದು 6,000 ರೂಪಾಯಿ ಬಂದಿದ್ದು ಮನೆಗೆ ಏನೋ ತೊಗೊಂಡೆ. ಅದಾದಮೇಲೆ ಈಗ ಕೊಡ್ತಾರೋ ಇಲ್ಲ, ಮತ್ತು ಮುಂದೆ ಇನ್ನು 2,000 ರೂಪಾಯಿ ಇತ್ತು. ಇದಾದರೂ ಒಂದು ನೆನಪಿರಲಿ ಲಾಸ್ಟು, ಮತ್ತೆ ಕೊಡ್ತಾರೋ ಇಲ್ಲ ಅಂತೇಳ್ಬಿಟ್ಟು ಇದಕ್ಕೆ ಶಾವಿಗೆ ಒಳ್ಳು ಮತ್ತು ಒಂದು ಜೋಡಿ ತಟ್ಟೆ ತೊಗೊಬಂದೆ. 1650 ಆಯಿತು ಒಂದು ಜೋಡಿ ತಟ್ಟೆಗೂ ಶಾವಿಗೆ ಒಳ್ಗೂ. ಅಂದರೆ ಗೃಹಲಕ್ಷ್ಮಿದು ಮತ್ತು ರೇಷನ್ಗೆ ಹಾಕಾರಲ್ವಾ, ಅದು ಅಮೌಂಟ್ ಕೂಡಿಟ್ಕೊಂಡು ಎಲ್ಲನೂ ಸುಮಾರು ಒಂದು 40,000 ರೂಪಾಯಿ ಮೇಲೆ ಆಗಿತ್ತು ನಂದು ಅಮೌಂಟು. ಅದನ್ನೆಲ್ಲನೂ ನನ್ನ ಮನೆಗೆ ಬಳಸ್ಕೊಂಡಿದ್ದಾನೆ. ಯಾವುದು ನನ್ನ ಸ್ವಂತಕ್ಕೆ ಬಟ್ಟೆ ತೊಗೊಳ್ಳೋದು ಅದು ಇದು ನಾನು ಯಾವುದೂ ತೊಗೊಂಡಿಲ್ಲ, ಮನೆಗೆ ಅಂತೇಳ್ಬಿಟ್ಟು ಎಲ್ಲನೂ ತೊಗೊಂಡೆ. ತರಕಾರಿ ಆದರೆ ಇದು ಇಷ್ಟಕ್ಕೆ 860 ರೂಪಾಯಿ ಆಯಿತು. ಒಂದು 100 ರೂಪಾಯಿದು ಮಾತ್ರ ಅವಲಕ್ಕಿ ಮತ್ತು ಜೀರಿಗೆ ತೊಗೊಬಂದಿದ್ದೀನಿ. ಮಿಕ್ಕಿದ್ದೆಲ್ಲ ತರಕಾರಿನೇ ತಂದೆ. ಸಿಕ್ಕಾಪಟ್ಟೆ ರೇಟು
ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.